ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೂ ಮುನ್ನ ಬರುವ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಹ ದಿನವಾಗಿದೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡುವುದರಿಂದ ಹೆಸರೇ ಸೂಚಿಸುವಂತೆ ಮರಣಾನಂತರ ಮೋಕ್ಷ ಮತ್ತು ವೈಕುಂಠ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ಬಾರಿ ವೈಕುಂಠ ಏಕಾದಶಿ ಉಪವಾಸದ ಪ್ರಯೋಜನ ಏನು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ. 2025 ಮೊದಲ ವೈಕುಂಠ ಏಕಾದಶಿಯನ್ನ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ವೈಕುಂಠ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತಲೂ ಕರೆಯಲಾಗುತ್ತೆ. ಈ ದಿನದಂದು ಉಪವಾಸ ಮಾಡುವುದರಿಂದ ಯೋಗ್ಯ ಮಗುವಿನ ಜನನವಾಗುತ್ತೆ. ಈಗ ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂತಹ ಕೆಲವು ವಿಶೇಷ ವಿಷಯಗಳನ್ನು ಮತ್ತು ಈ ದಿನದ ಉಪವಾಸದ ಪ್ರಯೋಜನಗಳನ್ನು ನೋಡ್ತಾ ಹೋಗೋಣ ಬನ್ನಿ. ವೈಕುಂಠ ಏಕಾದಶಿಯ ಇಡೀ ದಿನ ಭಕ್ತರು ಉಪವಾಸವಿದ್ದು ಜಾಗರಣೆ ಮಾಡ್ತಾರೆ. ಈ ದಿನ ಅನ್ನವನ್ನ ತಿನ್ನುವುದು ಅಥವಾ ಅಕ್ಕಿಯಿಂದ ಮಾಡಿದಂತಹ ಯಾವುದೇ ಆಹಾರವನ್ನ ಸೇವನೆ ಮಾಡುವುದಿಲ್ಲ. ಇದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನ ಹಿಂದೂ ಮನೆಗಳಲ್ಲಿ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗುತ್ತೆ. ಈ ವಿಶೇಷ ದಿನ ವಿಷ್ಣುವಿನ ಅನುಗ್ರಹವನ್ನ ಪಡೆಯಲು ಜನ ಕಟ್ಟುನಿಟ್ಟಿನ ಉಪವಾಸವನ್ನ ಆಚರಣೆ ಮಾಡ್ತಾರೆ. ಈ ದಿನವನ್ನ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ನೀಡುವ ದಿನವೆಂದು ಪರಿಗಣಿಸಲಾಗುತ್ತೆ. ಈ ದಿನ ನೀವು ನಿಮ್ಮ ಪೂರ್ವಜರನ್ನ ಧ್ಯಾನಿಸಿ ದಕ್ಷಿಣಕ್ಕೆ ಮುಖ ಮಾಡಿ ಎಳ್ಳು ಬೆರೆಸಿದ ನೀರನ್ನ ಅವರಿಗೆ ಅರ್ಪಣೆ ಮಾಡಿದ್ರೆ ಅವರು ಮೋಕ್ಷವನ್ನ ಪಡೆಯುತ್ತಾರೆ. ಈ ಕೆಲಸ ಪೂರ್ವಜರಿಗೆ ವೈಕುಂಠವನ್ನ ಸಹ ನೀಡುತ್ತೆ ಎನ್ನುವಂತಹ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ಉಪವಾಸವನ್ನ ಆಚರಿಸುವವರಿಗೆ ಮೋಕ್ಷದ ಬಾಗಿಲುಗಳು ತೆರೆದುಕೊಳ್ಳುವುದಲ್ಲದೆ ಅನೇಕ ಜನ್ಮಗಳ ಪಾಪಗಳು ಸಹ ನಾಶವಾಗುತ್ತವೆ. ಇನ್ನು ವೈಕುಂಠ ಏಕಾದಶಿ ಉಪವಾಸದ ಸಮಯದಲ್ಲಿ ದಾನ ಮಾಡಿದ್ರೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ. ಹೀಗೆ ಮಾಡುವುದರಿಂದ ಜೀವನದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ದಿನದಂದು ಆಚರಿಸುವ ಉಪವಾಸ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸುವುದು ಮಾತ್ರವಲ್ಲದೆ ಮನಸಾಕ್ಷಿಯೂ ಬಲವಾಗುತ್ತೆ. ಅದು ನಿಮಗೆ ಸತ್ಯದ ಜ್ಞಾನವನ್ನ ನೀಡುತ್ತೆ. ವೈಕುಂಠ ಏಕಾದಶಿಯ ದಿನದಂದು ಉಪವಾಸ ಮಾಡುವುದರಿಂದ ಜಾತಕದಲ್ಲಿ ಗುರು ಬಲಶಾಲಿಯಾಗುತ್ತಾನೆ. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಸಿಗುತ್ತದೆ. ವೈಕುಂಠ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ದುಃಖ ಮತ್ತು ಬಡತನ ದೂರವಾಗುತ್ತೆ. ಜೀವನದಲ್ಲಿ ಬರುವ ತೊಂದರೆಗಳು ದೂರವಾಗುತ್ತವೆ. ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಇದರೊಂದಿಗೆ ವೈಕುಂಠ ಏಕಾದಶಿಯ ಉಪವಾಸವನ್ನ ಆಚರಿಸುವುದರಿಂದ ನೀವು ಯೋಗ್ಯ ಮಗುವನ್ನ ಸಹ ಪಡೆಯುತ್ತೀರಾ ಎನ್ನುವಂತಹ ನಂಬಿಕೆ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯ ಉಪವಾಸವನ್ನ ಆಚರಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆಯುತ್ತೀರಾ. ನೀರು ಕುಡಿಯದೆ ಈ ಉಪವಾಸ ಆಚರಿಸುವ ಜನರ ಎಲ್ಲ ಆಸೆಗಳನ್ನು ವಿಷ್ಣು ಪೂರೈಸುತ್ತಾನೆ ಎನ್ನುವಂತಹ ಅಪಾರವಾದಂತಹ ನಂಬಿಕೆ ಇದೆ.